ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆರೋಪ ಕೇಸ್ ಆರೋಪಿ ದರ್ಶನ್ ಒಳ ಸಂದರ್ಶನಕ್ಕೆ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅತಿ ದೊಡ್ಡ ಅಪ್ಡೇಟ್ಸ್ ಇದು. ಆರೋಪಿ ದರ್ಶನ್ ಒಳ ಸಂದರ್ಶನಕ್ಕೆ ಕೋರ್ಟ್ ಗ್ರೀನ್ ಸಿಗ್ನಲ್. ಜೈಲ್ ಸೂಪರಿಂಟೆಂಡೆಂಟ್ಗೆ ಅಧಿಕಾರ ನೀಡಿದ ಕೋರ್ಟ್. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಳ ಸಂದರ್ಶನಕ್ಕೆ ಅವಕಾಶ. ಸೂಪರಿಂಟೆಂಡೆಂಟ್ ಒಪ್ಪದಿದ್ದರೆ ಒಳ ಸಂದರ್ಶನವಿಲ್ಲ. ಕುಟುಂಬದವರ ಭೇಟಿಗೆ ಕೋರಿದ್ದ ಅರ್ಜಿ ಪುರಸ್ಕರಿಸಿದ ಕೋರ್ಟ್. ನೋಡಿಕೊಂಡು ಹೋಗಬಹುದು. ಕುಟುಂಬ ಸದಸ್ಯರು ಸ್ನೇಹಿತರ ಭೇಟಿಗೆ ಕೋರ್ಟ್ ಅನುಮತಿ. ಜೈಲು ಕೈಪಿಡಿಗೆ ಅನುಗುಣವಾಗಿ ಭೇಟಿಗೆ ಅವಕಾಶಕ್ಕೆ ಆದೇಶ. ದರ್ಶನ್ಗೆ ಅನುಮತಿ ನೀಡಿದ 57ನೇ ಸಿಸಿಎಚ್ ನ್ಯಾಯಾಲಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇರುವಂತಹ ನಟ ದರ್ಶನ್ ಮತ್ತು ಟೀಮು ದರ್ಶನ್ ಕೋರ್ಟಿಗೊಂದು ಅರ್ಜಿ ಹಾಕೊಂಡಿದ್ರು. ಸಂದರ್ಶನಕ್ಕೆ ಈ ಹಿಂದೆ ಸಾಕಷ್ಟು ಬಾರಿ ಅವಕಾಶವೇ ಇರಲಿಲ್ಲ. ಆರೋಪಿ ಈ ಕ್ಷಣದವರೆಗೂ ಕೂಡ ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಆರೋಪಿ ಅಷ್ಟೇ. ಆರೋಪಿಗೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ. ತನ್ನ ಮೂಲಭೂತ ಹಕ್ಕುಗಳು ಸಿಗದೆ ಹೋದಾಗ ಅಥವಾ ತನ್ನ ಮೂಲಭೂತ ಸ್ವಾತಂತ್ರ್ಯಕ್ಕೆ ಕಾನೂನಾತ್ಮಕವಾಗಿ ಏನಾದರೂ ಧಕ್ಕೆ ಬಂದಾಗ ಕೋರ್ಟ್ನಲ್ಲಿ ಆತ ಮನವಿ ಮಾಡ್ಕೋಬಹುದು. ನನ್ನ ಈ ತರಹದ್ದೊಂದು ಸ್ವಾತಂತ್ರ್ಯ ನನಗದು ಸಿಗ್ತಾ ಇಲ್ಲ ನೋಡಿ, ಈ ಹಿಂದೆ ವಾಕ್ ಮಾಡೋದಕ್ಕೆ ಸ್ವಾತಂತ್ರ್ಯ ಇಲ್ಲ, ನನಗೆ ಕಲ್ಪಿಸಿಕೊಡ್ಬೇಕು ಅಂತೇಳಿ ಕೋರ್ಟ್ಗೆ ಅಪೀಲ್ ಹೋಗಿದ್ರು. ಹೀಗೆ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡೆಲ್ಲ ಕೋರ್ಟ್ನಲ್ಲಿ ಅವರು ಅರ್ಜಿಯನ್ನು ಹಾಕೊಂಡಿದ್ರು. ಈಗ ಒಳ ಸಂದರ್ಶನಕ್ಕೆ ಒಂದು ಅರ್ಜಿ ಹಾಕೊಂಡಿದ್ರು ದರ್ಶನ್ ಪರ ವಕೀಲರು. ಸೊ ಈಗ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಸಿನಿಮಾ ರಿಪೋರ್ಟರ್ ರಚನಾ ಈಗ ಫೋನ್ ಸಂಪರ್ಕದಲ್ಲಿ. ರಚನಾ, ದರ್ಶನ್ ಒಳ ಸಂದರ್ಶನಕ್ಕೆ ಅವಕಾಶ ಕೋರಿ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರು, ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಇನ್ನು ಸಾಹಿಲ್ ಏನು ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನೊಳಗಡೆ ಇದ್ದಾರೆ. ಇದೀಗ ಅವರ ಒಂದು ಸಂದರ್ಶನಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ಅಂದ್ರೆ ಅವರ ಕುಟುಂಬದವರು ಯಾರಿದ್ದಾರೆ ಅವರು ದರ್ಶನ್ ಅವರನ್ನ ಭೇಟಿ ಆಗಬಹುದು, ಅವರೊಟ್ಟಿಗೆ ಮಾತನಾಡಬಹುದು ಅಂತ ಹೇಳಿ ಈ ಮೂಲಕ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಜೈಲ್ ಸೂಪರಿಂಟೆಂಡೆಂಟ್ ಅಧಿಕಾರವನ್ನ ಕೋರ್ಟ್ ನೀಡಿದೆ. ಇನ್ನು ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಳ ಸಂದರ್ಶನಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಸೂಪರಿಂಟೆಂಡೆಂಟ್ ಒಪ್ಪದಿದ್ದಾರೆ ಒಳ ಸಂದರ್ಶನವಿಲ್ಲ. ಅಂದ್ರೆ ಸೂಪರಿಂಟೆಂಡೆಂಟ್ ಜೈಲಲ್ಲಿ ಯಾರಿರ್ತಾರೆ ಅವ್ರೇನಾದ್ರು ಒಪ್ಪದಿದ್ದಾರೆ ಒಳಗೆ ಸಂದರ್ಶನವಿಲ್ಲ. ಅವರ ಒಂದು ಪರ್ಮಿಷನ್ ನ ತೆಗೆದುಕೊಂಡು ಆ ನಂತರದಲ್ಲಿ ಅವರ ಕುಟುಂಬದವರು ಅವರನ್ನ ಭೇಟಿ ಆಗಬಹುದು. ಇನ್ನು ಕುಟುಂಬದವರ ಭೇಟಿಗಾಗಿ ಅವರ ಒಂದು ಅರ್ಜಿಯನ್ನ ಹಾಕಿದ್ದಾರೆ ದರ್ಶನ್ ಪರ ವಕೀಲರು. ಯಾಕಂದ್ರೆ ದರ್ಶನ್ ಅವರು ಜೈಲಿನೊಳಗಡೆ ಇದ್ದಾಗ ಅವರು ಮಾನಸಿಕವಾಗಿ ಕುಗ್ಗಿರ್ತಾರೆ ಅಂತ ಹೇಳಿ ಅವರಿಗೆ ಈ ರೀತಿಯ ಒಂದು ಭೇಟಿಯನ್ನ ಮಾಡ್ಕೊಡ್ಬೇಕು. ಒಂದು ಕಡೆ ಅವರ ಕುಟುಂಬದವರಿಗೂ ಕೂಡ ದರ್ಶನ್ ಅವರ ಭೇಟಿ ಆಗಬೇಕು ಅಂತ ಹೇಳಿ ಇರುತ್ತೆ. ಇನ್ನೊಂದು ಕಡೆ ದರ್ಶನ್ ಅವರು ಕೂಡ ಅವರ ಕುಟುಂಬದವರನ್ನ ಭೇಟಿ ಆಗ್ಬೇಕು ಅಂತ ಹಾತೊರಿತಿರ್ತಾರೆ. ಹೀಗಾಗಿ ಒಂದು ಅರ್ಜಿಯನ್ನ ಏನ್ ಹಾಕಿದ್ರು ಅದಕ್ಕೆ ಇದೀಗ ಕೋರ್ಟ್ ಒಪ್ಪಿಗೆಯನ್ನ ನೀಡಿದೆ. ಸೂಪರಿಂಟೆಂಡೆಂಟ್ ಯಾರಿರ್ತಾರೆ ಜೈಲಿನವರು ಅವರ ಒಂದು ಪರ್ಮಿಷನ್ ನ ತೆಗೆದುಕೊಂಡು ದರ್ಶನ್ ಅವರು ಆರೋಪಿ ನಟ ದರ್ಶನ್ ಅವರ ಒಳ ಸಂದರ್ಶನಕ್ಕೆ ಅವರ ಕುಟುಂಬದವರಿಗೆ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಜೈಲು ಕೈಪಿಡಿಗೆ ಅನುಗುಣವಾಗಿ ಭೇಟಿಗೆ ಅವಕಾಶವನ್ನ ನೀಡಿದ್ದಾರೆ. ಜೈಲು ಕೈಪಿಡಿಯಲ್ಲಿ ಒಂದು ಏನು ಅದರ ಒಳಗೆ ಅನುಗುಣವಾಗಿ ಬೇಡಿಕೆ ನೀಡಿರುವಂತಹ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.